ಈಗ ಆಶ್ರಮನ ಏನೋ ಒಂದು ಕೆಲವು ಸತಿ ನೆಗೆಟಿವ್ ಆಗಿ ಕೆಲವರು ಮಾತಾಡ್ತಾರೆ. ಈ ಆಶ್ರಮ ಮಾಡೋದು ಏನೋ ಸುಮ್ಮನೆ ಏನೋ ಬಿಸ್ನೆಸ್ ಮಾಡ್ತಾರೆ, ಸೊ ಆ ಥರದ್ದೆಲ್ಲ ಕೆಲವರು ಮಾತಾಡ್ತಾರೆ ಸರ್. ಅದು ಕೆಲವರು ಮಾತಾಡ್ತಾರೆ ಅಂದರೆ ನಾವು ಆಶ್ರಮದವ್ರು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಹೌದು ಸರ್. 100 ಜನ ಸಾಕೋದು ಬೇಡ ಸರ್, ಒಂದು 10 ಜನ ಸಾಕೋಣ, ಒಂದು 10 ಜನ ಸಾಕೋಣ. 100 ಜನ ಸಾಕಿ ಊರಿಗೆ ದುಡ್ಡವನು ಅನ್ಸ್ಕೊಳ್ಳೋದಕ್ಕಿಂತ ಆರೋಗ್ಯಕರವಾಗಿ ಒಂದು 10 ಜನ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಾವು ಸಾಕೋಣ. ಯಾಕೆ ಸರ್ ಬೇರೆಯವ್ರಿಗೆ ಕೇಳಿ ಅಯ್ಯೋ ಆಶ್ರಮದವರೆಲ್ಲ ಬೇಡೋದ್ರಲ್ಲೇ ಅದಾಗಬಾರ್ದಲ್ಲ ಸರ್, ಅದನ್ನು ತರಬಾರ್ದಲ್ಲ ನಾವು. ಈಗ ನಾನು ಏನು ಹೇಳ್ತಾ ಇದ್ದೀನಿ, ನನಗೆ ಸಿಗೋ ಬದಲು ಇನ್ನೊಬ್ರಿಗೆ ಸಿಗಲಿ ಸರ್, ಅವರು ಒಂದು ಸೇವೆನೇ ಮಾಡ್ತಾರೆ, ಅವರು 4 ಜನ ಸಾಕ್ತಾವ್ರೆ. ಖಂಡಿತ ಸರ್, ಖಂಡಿತ ಅದಾಗಬೇಕು. ನಾವು ಕೇಳ್ಕೊಂಡೇ ಇದ್ದರೆ ಅಕ್ಕಿ ಇಲ್ಲ, ಹಸಿಟ್ಟು ಇಲ್ಲ, ಬೇಳೆ ಇಲ್ಲ, ಬೆಲ್ಲ ಇಲ್ಲ, ಕೊಡಿ ಅನ್ನೋದಾದರೆ ಸಮಾಜಕ್ಕೆ ಏನು ಕೊಡ್ತೀವಿ ಅಂದರೆ ಬೇಡವ್ರನ್ನ ಕರ್ಕೊಂಡೋಗಿ ಇವ್ರು ಬೇಡಿ ಇವ್ರ ಕುಟುಂಬನ ಸಾಕ್ತಾ ಇದ್ದಾರೆ ಅನ್ನೋ ಸಂದೇಶ ಹೋಗ್ತಾ ಇದೆ ಇವತ್ತು. ಆಶ್ರಮಗಳು ಅಂದರೆ ಮನಸ್ಸಿಗೆ ಯಾರಿಗೂ ಬೇಜಾರಾಗಬಾರ್ದು ಸರ್. ಆಶ್ರಮ ಅಂದರೆ ಒಂದು ಪ್ರೀತಿ ಇರಬೇಕು. ಆ ಪ್ರೀತಿ ಹೇಗಿರ್ಬೇಕು ಅಂದರೆ ಅಲ್ಲಿ ಹೋಗಿ ಏನಾದರೂ ನಮ್ಮದು ಒಂದಿಷ್ಟು ಸೇವೆ ಮಾಡೋಣ ಅನ್ನೋ ಅಂತ ಪ್ರೀತಿನ ಹುಟ್ಟಿಸ್ಬೇಕೇ ವಿನಃ ಆಶ್ರಮ ಮಾಡಿರೋರು ಪ್ರತಿಯೊಬ್ಬರು ಬೇಡೋರೇ ಆದರೆ ಟಾರ್ಚರ್ ಕೊಡೋ ಥರ ಇರಬಾರ್ದು. ಜನಕ್ಕೆ ಏನು ಅನಿಸುತ್ತೆ ಸರ್, ಅದು ಇವನು ಸೇವೆ ಮಾಡ್ತಾಯಿಲ್ಲ ಹಣಕ್ಕೋಸ್ಕರನೋ ಮತ್ತೊಂದಕ್ಕೋಸ್ಕರನೋ ಇವನೇ ಬೇಡ್ತಾ ಇದ್ದಾನೆ ರೀ ಅನ್ನುವಂಥ ಸಂದೇಶನ ನಾವುಗಳು ಕೊಡ್ತಾ ಇದ್ದೀವಿ ಸರ್. ಅಂದರೆ ನಮ್ಮ ಕೆಲವು ಆಶ್ರಮ ಮಾಡೋ ತಪ್ಪಿನಿಂದಾನೇ ಜನಗಳ ಮನಸ್ಸಿಗೆ ಖಂಡಿತ ಸರ್ ಬೇಜಾರಾಗಿದೆ. ನಾನು ಕೆಲವ್ರು ಕಮೆಂಟ್ಸ್ ನೋಡ್ತೀನಿ, ಒಂದು 10 ಒಳ್ಳೆ ಕಮೆಂಟ್ಸ್ ಆದರೆ ಒಂದು 2-3 ಬ್ಯಾಡ್ ಕಮೆಂಟ್ಸ್ ಬಂದಿರುತ್ತೆ. ಅದಕ್ಕೆ ನಾವೇ ತಾನೇ ಕಾರಣಕರ್ತರು. ಅದಾಗಬಾರ್ದು. ಈಗ ನಾವು ಒಂದು ಸೇವೆ ಮಾಡ್ತಾ ಇದ್ದೀವಿ ಅಂದರೆ ಸೇವೆ ಆಗಿರ್ಬೇಕದು, ಅದರಲ್ಲಿ ಪ್ರಾಮಾಣಿಕತೆ ಇರಬೇಕು. ಕೇಳೋಣ ಎಲ್ಲಿ ಕೇಳಬೇಕು ಸರ್? ನಾವು ಬೇಡಬಾರ್ದು ಸರ್, ಕೇಳಬೇಕು. ಹೋಗಿ ಕೇಳಿದಾಗ ಎಲ್ಲಿ ಕೇಳಬೇಕು, ಯಾರ ಹತ್ರ ಕೇಳಬೇಕು, ಅಥವಾ ಇವ್ರಿಗೇನೆಲ್ಲ ಮೂಲಭೂತ ಸೌಕರ್ಯಗಳಿದೆ ಅದನ್ನು ನಾವು ಹೇಗೆ ಅವರಿಗೆ ತಿಳಿಸಿ ತಗೋಬೇಕು ಅನ್ನೋದು ನಮ್ಗೆ ಅರಿವಿರಬೇಕು ಸರ್. ಓಕೆ ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರೆ. ಆ್ಯಕ್ಚುಲಿ ಸ್ನೇಹಿತರೆ ನೋಡಿದ್ರಲ್ಲ, ಕರ್ನಾಟಕ ಸೇವಾ ಟ್ರಸ್ಟ್, ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟು ಇದು ಅಷ್ಟು ಬೆಳಕಿಗೆ ಬಂದಿಲ್ಲ. ಆ್ಯಕ್ಚುಲಿ ನಾನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಇದು ನಾವು ಬಂದು ನೋಡಿದಾಗಲೇ ಗೊತ್ತಾಯಿತು, ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಆಮೇಲೆ ಎಷ್ಟೋ ಜನ ಅಲ್ಲಿ ಬಂದಂಥವ್ರು ಎಲ್ಲಿಂದನೋ ಬಂದವರು, ಅವ್ರ ತಂದೆ ತಾಯಿ ಅವ್ರ ಮಕ್ಕಳು ಯಾರೂ ಸರಿಯಾಗಿ ನೋಡ್ಕೊಳ್ದೇ ಇದ್ದಾಗ ಇಂಥ ಪರಿಸ್ಥಿತಿಯಲ್ಲಿ ಇಲ್ಲಿ ಬಂದಿರ್ತಾರೆ. ಇನ್ನೊಂದೇನಪ್ಪ ಅಂತಂದರೆ ಇವ್ರು ಹೇಳಿದ್ರು ಒಂದು ಮಾತು ನನಗೆ ತುಂಬ ಇಷ್ಟ ಆಯಿತು. ಎಷ್ಟೋ ಆಶ್ರಮದವರು ಎಲ್ಲರೂ ಚೆನ್ನಾಗಿ ಒಳ್ಳೆ ಕೆಲಸನೇ ಮಾಡ್ತಾವ್ರು, ಇಲ್ಲ ಅಂತಲ್ಲ, ಆದರೆ ಕೆಲವರು ತುಂಬ ಬೇಡಿ ಆಶ್ರಮ ಅನ್ನೋದು ಬಿಸ್ನೆಸ್ ಆಗಿದೆ ಅನ್ನೋ ಥರ ಜನರಿಗೆ ಭಾವನೆ ಬಂದುಬಿಟ್ಟಿದೆ. ಸೊ ಅದಕ್ಕೆ ಅವ್ರು ಒಳ್ಳೆ ಉತ್ತರ ಕೊಟ್ಟರು. ಈಗ ನಮ್ಗೆ ಎಷ್ಟು ಬೇಕು ಅಷ್ಟು ಸಾಕು, ತುಂಬ ಜಾಸ್ತಿ ಬೇಡೋದು ಬೇಡ, ನಮಗೆ ಕೂಡ ಇನ್ನೊಬ್ಬ ಆಶ್ರಮ ಮಾಡೋದನ್ನ ಅವನಿಗೂ ಕೊಡಲಿ, ಅಲ್ಲಿರೋ ತಂದೆ ತಾಯಿನೂ ಚೆನ್ನಾಗಿರಲಿ ಅನ್ನೋ ಒಂದು ಮಾತು ಹೇಳಿದ್ರು. ಸೊ ಇವರು ಆದಷ್ಟು ಆಶ್ರಮನ ಬಂದು ವಿಸಿಟ್ ಮಾಡಿ ಚೆನ್ನಾಗಿ ನಿಮಗೆ ಕೊಡಬೇಕು ಅಂತ ಅನ್ಸಿದ್ರೆ, ಇಲ್ಲಿ ಯಾರೂ ಬೇಡೋದಲ್ಲ, ಇಲ್ಲಿ ಯಾರೂ ಕೇಳ್ತಾ ಇಲ್ಲ, ಸೊ ಕೊಡಬೇಕು ಅನ್ಸಿದ್ರೆ ಇಲ್ಲಿ ಪರಿಸ್ಥಿತಿ ನೋಡಿದಾಗ ಇವ್ರಿಗೇನೋ ಬೇಕು, ಇವ್ರಿಗೆ ಅವಶ್ಯಕತೆ ಇದೆ ಅಂದರೆ ಮಾತ್ರ ಕೊಡಿ, ಇಲ್ಲ ಎಲ್ಲ ಚೆನ್ನಾಗಿದೆ ಅವಶ್ಯಕತೆ ಇಲ್ಲ ಅಂದರೆ ಕೊಡೋದು ಬೇಡ, ಇನ್ನೊಂದು ಆಶ್ರಮಕ್ಕೆ ಕೊಡಿ ಪರವಾಗಿಲ್ಲ. ಅದು ಮನಸ್ಥಿತಿ ಬೇಡಿ ಅವ್ರಿಗೆ ಇರಿಟೇಟ್ ಮಾಡೋದು ಬೇಡ ಅನ್ನೋದನ್ನು ಇವ್ರು ಹೇಳ್ತಾ ಇದ್ದಾರೆ. ಸರ್ ಒಳ್ಳೇದಾಗಲಿ ಸರ್. ಆ್ಯಕ್ಚುಲಿ ನೀವು ಹೇಳಿದಂಥ ಮಾತು ತುಂಬ ಒಳ್ಳೆ ಜನಗೆ, ಯಾಕೆಂದರೆ ಯಾರ್ಯಾರು ಕೆಲವರು ಬಿಸ್ನೆಸ್ ಅಂತ ಕೊಡ್ತಾರೆ, ಆಶ್ರಮ ಅನ್ನೋದು ಬಿಸ್ನೆಸ್ ಅನ್ನೋದು ಕೆಲವರು ವಾದ. ಸೊ ಅದು ಅಂಥವ್ರಿಗೆ ಒಳ್ಳೆ ಸಂದೇಶ ಕೊಟ್ರಿ. ಒಳ್ಳೇದಾಗಲಿ ಸರ್. ಇಲ್ಲಿ ಬಂದವರೇ ಕೇಳ್ತಾರೆ, ಏನು ಸರ್ ನಾವು ನೋಡ್ತೀವಿ ಎಲ್ಲೋ ಒಂದು ಕಡೆ ನಿಮ್ಮದನ್ನು ನೋಡಿದ್ವಿ, ಬೇರೆ ಆಶ್ರಮಗಳು ನೋಡಿದ್ವಿ, ಎಲ್ಲ ಕೆಲವೊಂದು ಆಶ್ರಮಗಳು ಬರೀ ಸಹಾಯ ಮಾಡಿ ಅಂತ ಕೇಳ್ತಾರೆ. ನಿಮ್ಮದನ್ನು ನೋಡಿದಾಗ ನಮಗೆ ಎಲ್ಲೂ ನೀವು ಸಹಾಯನೇ ಕೇಳ್ತಾ ಇಲ್ಲ, ಅದು ಖುಷಿ ಸರ್. ಹಾಗಾಗಿ ನಿಮ್ಮ ಆಶ್ರಮನ ಗೂಗಲಲ್ಲಿ ಚೆಕ್ ಮಾಡಿ ನೋಡಿಕೊಂಡು ಇಲ್ಲಿಗೆ ಬಂದಿದ್ದೀವಿ, ಅದು ನನಗೆ ನಿಜವಾದ ಖುಷಿ ಸರ್. ಏನಂದರೆ ನೀವು ನಿಮಗೆ ಏನು ನಿಮ್ಗಾದಂಥ ನೋವು, ಅಂದರೆ ನೀವು ಪಟ್ಟಂಥ ಶ್ರಮಗಳು, ಹೊರಗಡೆ ಬೀದಿಲಿ ಮಲಗ್ತಿದ್ದಂಥದ್ದು, ಅದನ್ನೆಲ್ಲ ನೋಡಿದಾಗ ನಿಮಗೆ ಆಶ್ರಮ ಮಾಡಬೇಕು ಅನ್ನೋದು ಬಂತು. ಸೊ ಈಗ ನಿಮಗೆ ಸಪೋರ್ಟ್ ಆಗಿ ನಿಮ್ಮ ಧರ್ಮಪತಿಯವರು ಬಂದಿದ್ದಾರೆ, ಅವ್ರನ್ನೇ ಕೇಳ್ಬೋದು. ಅಮ್ಮ ನಮಸ್ತೆ. ಹೇಗೆ ಅನ್ನಿಸ್ತು ಈಗ ನೀವು ಮದುವೆ ಆಗಿ ಬಂದಾಗ ನಿಮ್ಗೆ ಅನಿಸುತ್ತೆ, ನನ್ನ ಗಂಡನ ಜೊತೆ ಚೆನ್ನಾಗಿರ್ಬೇಕಪ್ಪ, ನನ್ನ ಸಂಸಾರ, ನನ್ನ ಮಕ್ಕಳು, ನನ್ನ ಜೀವನ, ಈ ಥರ ಎಲ್ಲ ಇರುತ್ತೆ ನಿಮಗೆ. ಸೊ ಇವರು ಆಶ್ರಮ ಮಾಡೋಕೆ ಹೊರಟ್ರು, ಸೊ ಅವಾಗ ಏನು ಅನ್ನಿಸ್ತು ನಿಮಗೆ? ಆಶ್ರಮ ಮಾಡಕ್ ಹೊರಟ ಖುಷಿ ಇತ್ತು, ಅದ್ರ ಬಗ್ಗೆ ಅಷ್ಟಾಗಿ ಏನು ತಿಳ್ಕೊಂಡಿರ್ಲಿಲ್ಲ. ಮತ್ತೆ ಇವ್ರು ಸ್ಟಾರ್ಟ್ ಆದ್ಮೇಲೆ ಆಶ್ರಮ ಓಪನಿಂಗ್ ಆಗಿ ಇಲ್ಲಿ ಜನಗಳನ್ನ ಕರ್ಕೊಬಂದು ಇಡ್ತಾ ಇದ್ರು. ಅವಾಗ ನೋಡಿದೆ ಆ ತರ ಗಾಯಗಳು ಆ ತರ ಎಲ್ಲ ಇದ್ದಾಗ ಒಂಥರ ನನಗೆ ಅಸಹ್ಯ ಅನ್ಸದ, ಅದೆಲ್ಲ ನೋಡಿರ್ಲಿಲ್ಲ. ಇವರು ಆ ತರ ಕೆಲಸ ಮಾಡಿರ್ಲಿಲ್ಲ. ಇಲ್ಲಿ ಅವ್ರು ನೋಡಿ ಇದನ್ನೆಲ್ಲ ಮಾಡ್ತಿದ್ರಲ್ಲ, ಅವಾಗ ಅವ್ರಿಗೆ ನಾನು ಈಗ ಅಡ್ಜಸ್ಟ್ ಆಗ್ಬಿಟ್ಟೆ. ಅವಾಗ ಭಯ ಆಗ್ತಿತ್ತು, ಮಕ್ಕಳಿಗೆ ಏನಾಗ್ಬಿಡತ್ತೋ ಅವ್ರ ಗಾಯಗಳಿಂದ. ಮಕ್ಕಳ ಹತ್ರ ಇರ್ತಾರೆ ಇವರು, ಅಂದ್ರೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಆಕ್ಚುಲಿ ಈಗ ಖುಷಿ ಇದೆ, ಒಂದು ಹೆಮ್ಮೆ ಇದೆ ಮಾಡ್ತಾ ಇದ್ದಾರೆ ಅಂತ. ಅದರಲ್ಲಿ ಏನು ಆಕ್ಚುಲಿ ಈಗ ನಮ್ಮ ಗಾಯಗಳಾದಾಗ ನಮ್ಮ ಗಾಯ ಮುಟ್ಟಕ್ಕೆ ಆಗಲ್ಲ. ಸೊ ಅವ್ರು ಯಾರೋ ಗೊತ್ತಿರೋದಿಲ್ಲ ವ್ಯಕ್ತಿಗಳು, ಅವ್ರದ್ದು ಗಾಯ ಆಗಿರುತ್ತೆ, ಕೀವು ಆಗಿರುತ್ತೆ, ಮತ್ತು ಹುಳಗಳು ಬರ್ತಾ ಇರ್ತವೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಬೇಕು, ಬ್ಯಾಂಡೇಜ್ ಹಾಕಬೇಕು. ಮತ್ತು ಈಗ ಹೆಂಗೆ ಜನಗಳು ಎಷ್ಟು ಬ್ಯುಸಿ ಆಗಿದ್ದಾರೆ ಅಂದರೆ, ಅವ್ರ ತಂದೆ ತಾಯಿ ಏನಾದರೂ ಹುಷಾರಿಲ್ಲ ಅಂದರೆ ಆಸ್ಪತ್ರೆಗೆ ಹೋಗೋಕ್ಕೆ ಕಷ್ಟ.
ಸೊ ಅಂದರೆ ಅಷ್ಟು ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಸೊ ಅಂಥದ್ರಲ್ಲಿ ಇಲ್ಲಿ 100 ಜನ ಇರ್ತಾರೆ. ಆ 100 ಜನದಲ್ಲಿ ಯಾರಿಗೆ ಹುಷಾರಿಲ್ಲ ಅಂದರೆ ಪಟ್ಟಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಹಾಸ್ಪಿಟ್ಲ್ ಖರ್ಚು, ಅದು ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಿರಲಿ ಯಾವುದೇ ಆಗಿರಲಿ, ಕರ್ಕೊಂಡು ಹೋಗಬೇಕು, ಕರ್ಕೊಬರ್ಬೇಕು, ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ಕೊಡಿಸ್ಲೇಬೇಕು, ಖರ್ಚಾಗುತ್ತೆ. ಸೊ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ನೀವೇ ಎಷ್ಟು ಸಪೋರ್ಟ್ ಆಗಿದ್ದೀರಾ ಮತ್ತು ನಿಮ್ಗೆ ಏನು ಅನ್ಸುತ್ತೆ ಇದೆಲ್ಲ? ಅವ್ರಿಗೆ ಫೈನಲಿ ಸಪೋರ್ಟ್ ಅಂತ ಹೇಳಿದ್ರೆ ನಮ್ಮ ಸಂಸಾರಕ್ಕಿಂತ ಅವ್ರು ಮಾಡ್ತಾ ಇರೋ ಜವಾಬ್ದಾರಿಗೆ ನಾನು ಒತ್ತು ಕೊಡ್ತಾ ಇದ್ದೀನಿ. ಅವ್ರು ಖುಷಿಯಾಗಿರ್ಲಿ, ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ನಮಗೂ ಒಂದು ಹೆಮ್ಮೆ ಇದೆ. ಅದರಿಂದ ನಮ್ದು ಫ್ಯಾಮಿಲಿಗಿನ ಅವ್ರು ಇಲ್ಲಿ ಮಾಡ್ತಾ ಇರೋ ಕೆಲಸದ ಬಗ್ಗೆ ಖುಷಿಯಿಂದ ಅವ್ರನ್ನೇ ಫ್ರೀಯಾಗಿ ಬಿಟ್ಟಿದ್ದೀನಿ ಮಾಡಿ ಅಂತ. ನಮ್ಮ ಫ್ಯಾಮಿಲಿ ನಾವು ನೋಡ್ಕೋತೀವಿ, ನೀವು ಸಮಾಜ ಸೇವೆ ಮಾಡಿ ಅಂತ ಅದರಲ್ಲಿ ಖುಷಿ ಇದೆ ಅಂತ ಬಿಟ್ಟಿದ್ದೀನಿ. ಅಂದರೆ ಸರ್ ಇವಾಗ ನೀವು ನಿಮ್ಮ ಫ್ಯಾಮಿಲಿಗಿಂತ ಹೆಚ್ಚಾಗಿ ಸಮಾಜ ಸೇವೆ ಕಡೆ ಜಾಸ್ತಿ ಗಮನ ಹರಿಸಿದ್ರಿ. ಸೊ ನಿಮ್ಗೆ ಅವರು ಅಷ್ಟು ಮಾಡಿಕೊಟ್ಟಿದ್ದಾರೆ, ನೀವು ಸಮಾಜ ಸೇವೆ ಮಾಡಿ ನಮ್ಮದು ನಾವು ನೋಡ್ಕೋತೀವಿ ಮಗ ಇದನ್ನೆಲ್ಲ ಅಂತ. ಸೊ ಮಕ್ಕಳೆಲ್ಲ ಏನು ಮಾಡ್ತಾ ಇದ್ದಾರೆ ಸರ್? ಮಗ ದೊಡ್ಡವನು. ಸೊ ಒಂದು ಡಾಗ್ ಬಿಸ್ನೆಸ್ ಇತ್ತು, ಇಲ್ಲಿ ಮಾಡಿದ್ದೆ ಅವನಿಗೋಸ್ಕರ. ಆನಂತರ ಬದಲಾದ ಇವಾಗ ಡಾಗ್ ಟ್ರೈನರು. ಅವನೊಂದು ಬಿಸ್ನೆಸ್ ಮಾಡಿಕೊಂಡು ಅವನಿದ್ದಾನೆ. 2ನೇ ಅವ್ನು ತೀರ್ಕೊಂಡ, ತಾವು ನೋಡಿದ್ರಲ್ಲ. 3ನೇನು ಓದ್ತಾ ಇದ್ದಾನೆ, ಫಸ್ಟ್ PU. ಓಕೆ, 3 ಜನ ಮಕ್ಕಳು. ಹೆಣ್ಮಕ್ಳು ಯಾರಿಲ್ಲ ಸರ್. ಸೊ ಅವರೆಲ್ಲ ಖುಷಿಯಾಗಿದ್ದಾರೆ ಮಕ್ಕಳು? ಎಲ್ಲ ಖುಷಿಯಾಗಿದ್ದಾರೆ ಅನ್ನೋದಕ್ಕಿಂತ ನಾನು ಅವ್ರಿಗೇನು ಹೇಳ್ಕೊಳ್ಳಲ್ಲ. ಮಕ್ಕಳಿಗೆ ಬೇಡ ಯಾವುದನ್ನು ಹೇಳೋದು. ಸೊ ಅವರು ನೋಡಿ ತಿಳ್ಕೊಳ್ಳಿ. ನಾನು ಹೇಳಿ ತಿಳಿಸೋ ಈಗಿನ ಒಂದು ಕಾಲಘಟ್ಟದಲ್ಲಿ ಮಕ್ಳಿಗೆ ಅದಿಲ್ಲ. ಸೊ ಹಾಗಾಗಿ ನಾನೇನು ಮಾಡಿರ್ತೀನಿ ಅಂತ ಅಂದರೆ ಹೇಳೋದು ಬೇಡ, ಮಾಡ್ತಾರಣ. ಅವ್ರಿಗೆ ಅನಿಸ್ಬೇಕು ನಮ್ಮ ತಂದೆ ಏನು ಮಾಡಿದೆ, ಯಾಕೆ ಕಷ್ಟ ಬಿದ್ದ, ಯಾವ ರೀತಿ ಕಷ್ಟ ಬಿದ್ದ, ಯಾಕೆ ಬಿದ್ದ, ಇವತ್ತು ಪ್ರೆಸೆಂಟು ಎಲ್ಲಿ ನಿಂತಿದ್ದಾರೆ ನಮ್ಮ ತಂದೆ, ನಮ್ಮ ಕುಟುಂಬನ ಎಲ್ಲಿ ನಿಲ್ಲಿಸಿದ್ದಾರೆ ಅನ್ನೋವಂಥದ್ದು ಅವರಿಗೆ ಆ ಮೆಸೇಜು ಮುಟ್ಟಬೇಕಷ್ಟೆ. ಓಕೆ ಸರ್, ಈಗ ಓವರಾಲ್ ನಿಮ್ಮ ಈಗ ಏನು ಆಶ್ರಮ ನಡೆಸ್ತಾ ಇದ್ದೀರಾ, ಏನೆಲ್ಲ ಸಮಸ್ಯೆಗಳಿದೆ, ಸೊ ವೀಕ್ಷಕರಲ್ಲಿ ಏನು ಸಪೋರ್ಟ್ ಕೇಳ್ತೀರಾ? ಸರ್ ಸಪೋರ್ಟ್ ನಾನು ಅವ್ರಿಗೇನು ಕೇಳಲ್ಲ. ಸಾರ್ವಜನಿಕವಾಗಿ ಅವ್ರು ಬರಬೇಕು, ನೋಡಬೇಕು, ಇಂಥವ್ರನ್ನ ಅವ್ರಿಗೊಂದು ಖುಷಿ ಪಡಿಸ್ಬೇಕು. ಅವ್ರೇನು ತರೋದು ಬೇಡ ಸರ್ ಆಶ್ರಮಕ್ಕೆ. ಅಲ್ಲ ಸರ್, ಈಗ ನೀವು ತರೋದು ಬೇಡ ಅಂದರೆ ಹೇಗೆ ಆಶ್ರಮ ನಡಿಬೇಕಲ್ವ, ಅವ್ರ ಸಪೋರ್ಟ್ ಬೇಕಲ್ವ? ಆಶ್ರಮ ಭಗವಂತನ ಒಂದು ಕೃಪಾ ಕಟಾಕ್ಷ. ಎಲ್ರಿಗೂ ಆ ಮನಸ್ಸು ಇರಲ್ಲ. ಸೊ ಕೆಲವ್ರಿಗೆ ಇದ್ದೇ ಇರುತ್ತೆ. ಬಂದವ್ರು ಯಾರೂ ಕೂಡ ಬರೀ ಕೈಯಲ್ಲಿ ಬರಲ್ಲ. ಬಂದವರು ಕೂಡ ಭಾಳ ಫೀಲ್ ಮಾಡ್ಕೊಂಡು ಹೋಗಿದ್ದಾರೆ. ಏನು ಪಾಪ ಅಯ್ಯೋ ಹೀಗೆ. ನೆಕ್ಸ್ಟ್ ಬರಬೇಕಾದ್ರೆ ಅವ್ರು ಬರೀ ಕೈಯಲ್ಲಿ ಬರ್ತಾ ಇಲ್ಲ ಸರ್. ಒಂದು ಬಿಸ್ಕೆಟು, ಒಂದು ಹಾಲು, ಒಂದಿಷ್ಟು ಪೂಜೆ ಸಾಮಾನು, ಒಂದಿಷ್ಟು ಹಣ್ಣುಗಳು ಏನೋ ಹಿಡ್ಕೊಂಬರ್ತಾರೆ. ಆ ಖುಷಿ ಅಲ್ವಾ ಸರ್ ಅವ್ರಿಗೆ? ನಮ್ಮವ್ರು ಯಾರೋ ಬಂದರು, ನಾವು ಯಾರೂ ಇಲ್ಲ ಅನ್ನುವಂಥ ಫೀಲಲ್ಲಿ ಇರೋರಿಗೆ, ಯಾರೋ ಹೊಸ್ದಾಗಿ ಬಂದಾಗ ಅವ್ರಿಗೆ ಎಷ್ಟು ಖುಷಿ ಇರುತ್ತೆ. ನಮ್ಮವ್ರು ಯಾರೋ ಬಂದು ಏನೋ ಒಂದು ಬಿಸ್ಕೆಟ್ ಕೊಟ್ಟರು, ಒಂದು ಬಾಳೆಹಣ್ಣು ಕೊಟ್ಟರು, ಆ ಥರದಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಸರ್. ಮತ್ತು MTV ನಾಗರಾಜ್ ಸರ್ ಅವರು ಕೂಡ ಮಂತ್ಲಿ ಒಂದಿಷ್ಟು ರೇಷನ್ ಕೊಡ್ತಾರೆ. ಓಕೆ, ನಡ್ಕೊಂಡು ಹೋಗ್ತಾ ಇದೆ ಸರ್. ಓಕೆ, ಸದ್ಯಕ್ಕೆ ನಡೀತಾ ಇದೆ. ನೀವೇನು ಜನಗಳ ಹತ್ರ ಏನು ಕೇಳೋಂಥದ್ದು ಅಂದರೆ ಅವರಾಗೆ ಕೊಡ್ತಾರೆ ಅಂತ? ಅವ್ರಾಗಿದ್ದು ಕೊಡಬೇಕು ಸರ್. ನಾನು ಹೇಳಿದ್ನಲ್ಲ, ನಾನಾಗಿದ್ದೀನಿ ನನ್ನ ಆಶ್ರಮ ಅಂತಲ್ಲ. ಈಗ ಆಶ್ರಮಗಳು ನೋಡಿದಾಗ ಅದರಲ್ಲಿ ಅವ್ರ ಪ್ರಾಮಾಣಿಕತೆ ಹೇಗಿರ್ಬೇಕಂದ್ರೆ, ಎಲ್ಲಿ ಸತ್ಯವಾಗಿ ಈ ಒಂದು ಸೇವಾ ಕಾರ್ಯಕ್ರಮಗಳು ನಡೀತಾ ಇದೆ ಅಂಥವ್ರಿಗೆ ಸಹಾಯ ಮಾಡಬೇಕು ಸರ್. ನನ್ನ ಒಂದು ಪ್ರಾರ್ಥನೆ ಈ ಮೀಡಿಯಾಗಳ ಮಧ್ಯದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ನನಗೆ ಸ್ವಾರ್ಥ ಇರದೆ ಎಷ್ಟಿರ್ಬೇಕು ಅಷ್ಟು ಇಟ್ಕೋಬೇಕು. ಮನಸ್ಸು ಪೂರ್ತಿ ಹೃದಯ ತುಂಬ ಅದೇ ಉಳ್ಕೊಂಡ ಅಂತ ಅಂದರೆ ಇನ್ನೊಬ್ರಿಗೆ ಸಿಗದೇ ಇರೋ ಥರ ನನಗೆ ಸ್ವಾರ್ಥತೆ ಬೆಳೆದು ಬಿಡುತ್ತೆ. ನನಗೆ ಸಿಗುವಂಥದ್ದು ಇನ್ನೊಬ್ರಿಗೂ ಸಿಗಬೇಕು, ಇನ್ನೊಬ್ರು ಒಂದು ಸೇವೆ ಮಾಡ್ತಾ ಇದ್ದಾರೆ, ಅವ್ರಿಗೂ ಸಿಗಬೇಕು ಅನ್ನೋದೇ ನನ್ನ ಒಂದು. ಅಂದರೆ ನೀವು ತುಂಬ ಅದ್ಭುತವಾದ ಮಾತಾಡಿದ್ರಿ. ಆ್ಯಕ್ಚುಲಿ ನಾನು ಸೇವೆ ಮಾಡ್ತಾ ಇದ್ದೀನಿ, ನಿಮ್ಗೆ ಪ್ರೀತಿ ಇದ್ರೆ ಕೊಡ್ಬೋದು, ಬಟ್ ನಮ್ದು ಅಷ್ಟೇ ಅಲ್ಲ, ಬೇರೆ ಆಶ್ರಮಗಳು ಸಹಾಯ ಮಾಡಿ, ನನಗೆ ಎಲ್ಲ ಬೇಕು ಅನ್ನೋದು ಬೇಡ ಅನ್ನೋದು ತುಂಬ ಒಳ್ಳೆ ಮಾತು. ಆ್ಯಕ್ಚುಲಿ ನೀವು ಭಾಳ ಕೇಳಿದ್ರಿ, ಜನಗಳು ಏನಾದ್ರು ಕೇಳ್ತೀರಾ? ಯಾಕಂದ್ರೆ ಇದು ನಡೆಸಕ್ಕೆ ಒಬ್ರ ಕೈಯಲ್ಲಿ ಆಗಲ್ಲ. ಅವ್ರ ಸಹಾಯ ಬೇಕಂತ ಕೇಳಿದ್ರೆ ನೀವೇನು ಹೇಳ್ತಿದ್ದೀರಾ ಅಂದರೆ, ಯಾರೂ ಬೇಡ, ಬಂದು ನೋಡಿ. ಸೊ ನೆಕ್ಸ್ಟ್ ನಿಮಗೆ ಮನಸ್ಸು ಕೊಡಬೇಕು ಅನ್ಸಿದ್ರೆ ಕೊಡಿ. ಅದು ದೊಡ್ಡ ಮಾತು ಸರ್. ಯಾಕಂದ್ರೆ ಎಂಥವ್ರಿಗೂ ಅಯ್ಯೋ ದಯವಿಟ್ಟು ನಾನು ಸಹಾಯ ಮಾಡ್ತೀನಿ, ನನ್ನ ಸಹಾಯಕ್ಕೆ ಬನ್ನಿ ಅಂತ ಕೇಳ್ಕೊಡೋ ನಾನು ನೋಡಿದ್ದೀನಿ. ಸೊ ಅಷ್ಟು